ದೇವರ ವಾಕ್ಯದಲ್ಲಿ ಇವತ್ತು ನಾವು ಓದಿಕೊಳ್ಳುವುದಾದರೆ ನಾಶನ ಅಥವಾ ಹಾಳು ಮಾಡುವಿಕೆ ಇದು ನಮ್ಮನ್ನು ಹಿಂಬಾಲಿಸ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದ ನೋಡುತ್ತೇವೆ. ಮಲಾಕಿ ಪ್ರವಾದನೆ ಪುಸ್ತಕದಲ್ಲಿ 3ನೇ ಅಧ್ಯಾಯ 11ನೇ ವಚನ ನೋಡುತ್ತೇವೆ. ದೇವರಿಗೆ ನಾವು ಭಯಭಕ್ತಿ ಉಳ್ಳವರಾಗಿ ದೇವರಿಗೆ ಸಮರ್ಪಿಸಿದ್ದನ್ನು ನಾವು ಸಮರ್ಪಿಸದೆ ದೇವರ ಸಾನ್ನಿಧ್ಯದಲ್ಲಿ ಒಂದು ಕಳ್ಳರಾಗಿ ನಾವು ಅಪರಾಧಿಯಾಗಿ ನಾವು ಬದುಕುವುದಾದರೆ, ದೇವರ ಮಾತಿಗೆ ನಾವು ಪರಿಪೂರ್ಣವಾದಂಥ ವಿಧೇಯರಾಗದೆ ಹೋದರೆ ಅಲ್ಲಿ ದೇವರು ಹೇಳುವಂಥ ಒಂದು ಮಾತು ನಾವು ಓದ್ತೇವೆ. ದೇವರಿಗೆ ಕೊಡುವುದನ್ನು, ದೇವರಿಗೆ ಸಮರ್ಪಿಸುವುದನ್ನು, ದೇವರಿಗೆ ಒದಗಿಸುವುದನ್ನು ನಾವು ಒದಗಿಸದೇ ಇದ್ದರೆ ನಮಗೇನು ಹಿಂಬಾಲಿಸ್ತದೆ ಎಂಬುದಾಗಿ ನಾವು ಕಾಣುವರಾಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ ಮಲಾಕಿ 3:11 ನುಂಗುವ ಹುಳುಗಳನ್ನು ನಾನು ನಿಮಗೆ ತಡೆಯುವೆನು, ಅದು ನಿಮ್ಮನ್ನು ಭೂಮಿಯನ್ನು ಫಲವನ್ನು ನಾಶ ಮಾಡದು. ನೀವು ದಶಮ ಭಾಗವನ್ನು ನೀವು ದೇವರ ಸನ್ನಿಧಿಗೆ ತಂದು ನೀವು ನನ್ನನ್ನು ಅರ್ಪಿಸುವುದಾದರೆ ಇನ್ನು ಮುಂದೆ ಆತ ನೋಡ್ತೇವೆ ನಿಮ್ಮ ಬೆಳೆಯನ್ನು, ನಿಮ್ಮ ಗದ್ದೆಗಳನ್ನು, ನಿಮ್ಮ ಫಲಗಳನ್ನು ನುಂಗುವ ಹುಳಗಳನ್ನು ನಾನು ತಡಿತೇನೆ. 2ನೇದಾಗಿ ನೋಡ್ತೇವೆ, ಅದು ನಿಮ್ಮ ಭೂಮಿಯ ಫಲವತ್ತತೆಯನ್ನು ನಾಶ ಮಾಡದ ಹಾಗೆ ನಾನು ಅದನ್ನು ತಡಿತೇನೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಅದಕ್ಕೆ ವಿಧೇಯರಾಗದೇ ಇದ್ದರೆ ನಾಶ ಪಡುವಂಥ ನುಂಗುವ ಹುಳಗಳು ನಮ್ಮನ್ನು ಹಿಂಬಾಲಿಸ್ತದೆ. ನಮ್ಮ ಸೊತ್ತುಗಳನ್ನು, ನಮ್ಮ ಇವತ್ತು ದುಡಿತವನ್ನು, ನಮ್ಮ ಪ್ರಯಾಸಪಟ್ಟು ಸಂಪಾದಿಸಿಕೊಂಡಂಥ ಎಲ್ಲ ಸಂಗತಿಗಳನ್ನು, ನಮ್ಮ ಶರೀರ ಶಕ್ತಿ, ಇವತ್ತು ನಮ್ಮ ಭೂಮಿ, ವ್ಯವಸಾಯ, ನಮ್ಮ ಕುಟುಂಬ, ನಮ್ಮ ಎಲ್ಲವನ್ನು ನುಂಗಿ ನಾಶ ಮಾಡುವಂಥ ಹುಳಗಳು ಬರ್ತದೆ. ಹಲ್ಲೆಲೂಯಾ. ಇವತ್ತು ನಾವು ನೆನೆಸ್ತೇವೆ, ಇವತ್ತು ದೇವರನ್ನು ಬಿಟ್ಟು, ದೇವರ ನೀತಿ ನಿಯಮಗಳನ್ನು, ಆಜ್ಞೆಗಳನ್ನು ಬಿಟ್ಟು ಏನೆಲ್ಲ ಮಾಡಿದರೂ ಸಹ, ಎಷ್ಟು ಸಂಪಾದನೆ ಮಾಡ್ತೇನೆ, ಎಷ್ಟೆಲ್ಲ ಪ್ರಯತ್ನ ಪಡ್ತೇನೆ, ಎಷ್ಟೆಲ್ಲ ತರ್ತೇನೆ, ಎಲ್ಲ ಮಾಡ್ತೇನೆ, ಆದರೆ ಎಲ್ಲಿಗೆ ಹೋಯಿತು, ಏನು ಮಾಡ್ತಾ ಇದ್ದೇನೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಕೊರತೆಗಳು ನೀಗ್ತಾ ಇಲ್ಲ, ಸಾಲಗಳು ನೀಗ್ತಾ ಇಲ್ಲ, ಬಾಧೆಗಳು ನೀಗ್ತಾ ಇಲ್ಲ, ತೃಪ್ತಿಕರವಾದ ಜೀವಿತ ನಮಗೆ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಾನು ಏನು ತಂದು ಹಾಕ್ತಾ ಇದ್ದೇನೆ, ಅದು ಎಲ್ಲಿಗೆ ಸೋರು ಹೋಗ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ದೇವರ ವಾಕ್ಯ ಹೇಳ್ತದೆ, ಈಗ ನಾವು ಭಯಭಕ್ತಿಯಿಂದ, ಇದು ದೇವರ ಭಯಭಕ್ತಿಯಿಂದ ಇಲ್ಲದೆ ಇರುವಂಥ ಸೊತ್ತು, ಆಸ್ತಿ ತೂತು ಇದ್ದ ಚೀಲಕ್ಕೆ ಸಮಾನ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ದೇವರ ವಾಕ್ಯವನ್ನು ಓದ್ತೇವೆ. ಆದ್ದರಿಂದ ದೇವರಿಗೆ ನಾವು ಭಯಪಟ್ಟು ದೇವರಿಗೆ ಸಮರ್ಪಿಸುವುದನ್ನು ನಾವು ಸಮರ್ಪಿಸಿ ನಮ್ಮನ್ನು ನುಂಗುವ, ನಾಶ ಮಾಡುವ, ಫಲವತ್ತತೆಯನ್ನು ಹಾಳು ಮಾಡುವ ಆ ಶಾಪವ, ಆ ಹುಳಗಳನ್ನು ಇವತ್ತು ನಿಲ್ಲಿಸುವುದಕ್ಕೆ, ಹಿಂಬತ್ತಿಕೊಂಡು ಬರುತ್ತಿರುವಂಥದ್ದನ್ನು ನಿಲ್ಲಿಸುವುದಕ್ಕೆ ದೇವರಿಗೆ ನಾವು ವಿಧೇಯರಾಗಿರೋಣ. ಹಲ್ಲೆಲೂಯಾ. ಅದೇ ಯೋವೇಲ ಪ್ರವಾದನ ಪುಸ್ತಕದಲ್ಲಿ 1ನೇ ಅಧ್ಯಾಯ 4ನೇ ವಚನವನ್ನು ನೋಡುತ್ತೇವೆ. ಆ ಹುಳಗಳ ಕುರಿತಾಗಿ ವಿವರಿಸುವಂಥದ್ದನ್ನು ಕಾಣ್ತೇವೆ. ಚೂರಿ ಮಿಡತೆ ತಿಂದು ಮಿಕ್ಕದ್ದನ್ನು ಇವತ್ತು ಗುಂಪು ಮಿಡತೆ ತಿಂದು ಬಿಟ್ಟಿತು, ಗುಂಪು ಮಿಡತೆ ತಿಂದು ಬಿಟ್ಟದ್ದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತು. ಇದರ ವಿವರಣೆ ಫುಟ್ನೋಟಲ್ಲಿ, ಸತ್ಯವೇದದ ಕೆಳಗೆ ಫುಟ್ನೋಟಲ್ಲಿ ಅದು ವಿವರಣೆಯನ್ನು ಕಾಣುತ್ತೇವೆ. ಈ ಚೂರಿ ಮಿಡತೆ, ಗುಂಪು ಮಿಡತೆ, ಸಣ್ಣ ಮಿಡತೆ ಏನೇನೆಂಬುದಾಗಿ ನೋಡಿದಾದರೆ, ಕಡಿಯುವ ಹುಳ ಅದರ ಅರ್ಥ, ಮುತ್ತಿಕೊಳ್ಳುವಂಥ ಹುಳ, ನೆಕ್ಕಿ ನಾಶ ಮಾಡುವಂಥ ಹುಳ ಮತ್ತು ನುಂಗುವ ಹುಳ. ಈ ಹುಳಗಳ ಕುರಿತು, ಕೀಟಗಳ ಕುರಿತು ನಾವು ಕಾಣ್ತೇವೆ. ಬೆಳೆಗಳನ್ನು, ಫಲಗಳನ್ನು ಎಲ್ಲವನ್ನ ನಾಶ ಮಾಡುವಂಥ ಎಲ್ಲ ಹುಳಗಳನ್ನು ದಿಂದ ತಪ್ಪಿಸುವುದಕ್ಕಾಗಿ ಇವತ್ತು ವೈಜ್ಞಾನಿಕವಾಗಿರಲ್ಪಟ್ಟಿರುವಂಥ ಯಾವ ಸ್ಪ್ರೇ ಮಾಡಿದರೆ ಹೋಗುವುದಿಲ್ಲ. ಮೊದಲನೇದಾಗಿ ನಮ್ಮಲ್ಲಿರುವ ದೇವರ ವಾಕ್ಯಕ್ಕೆ ವಿಧೇಯರಾಗಿ, ಅಧೀನರಾಗಿ, ಒಳಪಟ್ಟುವಂಥ ಮನಸ್ಸು ಇವತ್ತು ನಾವು ಯಾವಾಗ ನಾವು ಕರ್ತನಿಗೆ ನಾವು ಒಳಗಾಗುತ್ತೇವೋ ಆಗ ಮಾತ್ರ ಎಲ್ಲ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ನಡೆಯಲ್ಪಡುತ್ತದೆ. ಹಲ್ಲೆಲೂಯಾ.